ಇನ್ಗ್ವರ್ ಕ್ಯಾಂಪ್ರಡನ್ ಅವರು 1943ರಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಬಿಸ್ನೆಸ್ ಇವತ್ತು 60 ಕಂಟ್ರಿಗಳಲ್ಲಿ 400 ಸ್ಟೋರ್ಸ್ಗಳನ್ನು ಹೊಂದಿದೆ. ಹೌದು, ನಾನಿವತ್ತು ಬಂದಿರುವಂಥದ್ದು ಐಕೆ ಸ್ಟೋರ್ಗೆ. 1943ರಲ್ಲಿ ಮೇಲ್ ಆರ್ಡರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂತಹ ಇವರು 1948ರಲ್ಲಿ ಫರ್ನಿಚರನ್ನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರ ಒಂದು ಕಾನ್ಸೆಪ್ಟ್ ಕಂಪನಿಯ ಒಂದು ದಿಶೆನೇ ಚೇಂಜ್ ಮಾಡಿಬಿಡುತ್ತೆ. ಹೌದು, ಅದು ಯಾವುದಪ್ಪ ಅಂತಂದರೆ ಫ್ಲಾಟ್ ಪ್ಯಾಕ್ ರಿವಲ್ಯೂಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ನ ಲಾಂಚ್ ಮಾಡ್ತಾರೆ. ಅದರಿಂದ ಇವರ ಬಿಸ್ನೆಸ್ ಡಬಲ್ ಆಗಿ ಹೋಗುತ್ತೆ. ಇವತ್ತಿಗೂ ಕೂಡ ಇಷ್ಟೊಂದು ಐಡಿಯಾಸ್ನ ಕೊಡ್ತಿದೆ ಅಂತಂದರೆ ಜನರಿಗೆ ಅಲ್ಲಿ ಹೋದರೆ ಏನಾದರೂ ತಗೊಂಡೇ ರಿಟರ್ನ್ ಬರಬೇಕು ಅನ್ನೋ ಥರ ಅವರ ಒಂದು ಪ್ಲಾನಿಂಗ್ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ವರ್ಲ್ಡ್ ವೈಡಲ್ಲಿ ಫೇಮಸ್ ಆಗಿರುವಂತಹ ಈ ಐಕ್ಯ ಹೆಸರನ್ನು ಕೂಡ ಓನರ್ ಅವರ ಫಸ್ಟ್ ನೇಮ್, ಸರ್ ನೇಮ್, ಫ್ಯಾಮಿಲಿ ಫಾರ್ಮ್ ಹಾಗೆ ಹೋಮ್ ಟೌನಿಂದ ಫಸ್ಟ್ ಲೆಟರ್ನ ಪಿಕ್ ಮಾಡಿ ಫಾರ್ಮ್ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಇವರೇನಾದರೂ ಒಂದು ಹೆಸರು ಇಡ್ತಾರೆ ಒಂದು ಫರ್ನಿಚರ್ಗೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಸೋಫಾ, ಬೆಡ್ಸ್, ವಾರ್ಡ್ರೋಬ್ಗೆಲ್ಲ ಸ್ವೆಡಿಶ್ದು ಒಂದು ಟೌನ್ ಹೆಸರಿಟ್ಟಿರ್ತಾರೆ. ಇನ್ನು ಚೇರ್ಸ್, ಡೆಸ್ಕಿಗೆಲ್ಲ ಮೆನ್ ನೇಮ್ ಇಟ್ಟಿರ್ತಾರೆ. ಹಾಗೆ ರಗ್ಸಿಗೆಲ್ಲ ಡ್ಯಾನಿಶ್ದು ಪ್ಲೇಸ್ ಮತ್ತು ನೇಮ್ಸ್ನ ಇಟ್ಟಿರ್ತಾರೆ. ಎಲ್ಲದನ್ನು ಒಂಥರ ಸ್ಪೆಷಲ್ ಆಗಿ ಇವರು ಐಡೆಂಟಿಫೈ ಮಾಡಿ ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತಾರೆ. ಅದಕ್ಕೆ ಅಲ್ವಾ ಹೇಳೋದು, ಎವ್ರಿ ಪ್ರಾಡಕ್ಟ್ ಹ್ಯಾಸ್ ಅ ನೇಮ್, ಎವ್ರಿ ನೇಮ್ ಹ್ಯಾಸ್ ಅ ಸ್ಟೋರಿ, ದಟ್ಸ್ ಐಕಿಯಾ ಅಂತ ಹೇಳಿ. ನೀವೇನಾದರೂ ಐಕಿಯಾಗೆ ಹೋದರೆ ಅಲ್ಲಿ ಫುಡ್ ಕೂಡ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.